ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಬಟಾಣಿ ಕೂರ್ಮ ಮಾಡ್ತಿದ್ದೇನೆ. ಸಿಂಪಲ್ ಆಗಿ ಮಾಡ್ತಿದ್ದೇನೆ, ಸೂಪರ್ ಆಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಲೇಬೇಕು. ಎಲ್ಲರಿಗೂ ನಮಸ್ಕಾರ. ಮಾದಿಗಳ ಸೊಲ್ಮೇಲು ನಾನಿವತ್ತು ಬಟಾಣಿ ಕೂರ್ಮ ಮಾಡ್ತಾ ಇದ್ದೇನೆ, ಅದು ಕೂಡ ನೀರು ದೋಸೆ ಜೊತೆಗೆ. ಬಟಾಣಿಯನ್ನು ನಾನು ಮೊದಲೇ ಬೇಯಿಸಿಟ್ಟಿದ್ದೇನೆ. ಒಂದು 1/4 kg ಅಷ್ಟು ಬಟಾಣಿಯನ್ನು ತಗೊಂಡಿದ್ದೇನೆ, ನೀರಲ್ಲಿ ಹಾಕಿಬಿಟ್ಟು ನೆನೆಸಿಟ್ಟು ಇವಾಗ ಕುಕ್ಕರಲ್ಲಿ ವಿಸಿಲ್ ಹಾಕಿಸಿದ್ದೇನೆ. ನಾನಿಲ್ಲಿ ಗ್ರೀನ್ ಬಟಾಣಿನ ತಗೊಂಡಿಲ್ಲ, ಬಿಳಿ ಬಟಾಣಿನ ತಗೊಂಡಿದ್ದೇನೆ. ಇವಾಗ ಕೂರ್ಮ ಮಾಡೋದಕ್ಕೆ ಬೇಕಾದ ಪದಾರ್ಥಗಳು: ಖಾರದ ಪುಡಿ 1 ಟೀ ಸ್ಪೂನ್, ಕೊತ್ತಂಬರಿ ಪುಡಿ 1 ಟೀ ಸ್ಪೂನ್, ಹಳದಿ ಸ್ವಲ್ಪ, ಪೆಪ್ಪರ್ 1/4 ಟೀ ಸ್ಪೂನ್, ಬೆಳ್ಳುಳ್ಳಿ ಒಂದು 4 ರಿಂದ 5 ಎಸಳು, ಈರುಳ್ಳಿ 2. ಮೇನ್ ಆಗಿ ಬೇಕಾಗಿರೋದು ಗೇರು ಬೀಜ, ಕ್ಯಾಶ್ಯೂ ನಟ್, ಅದು ಸ್ವಲ್ಪ ತಗೊಂಡಿದ್ದೆ, ಒಂದು 6 ರಿಂದ 7 ಇದೆ. ದಪ್ಪ ಕಾಯಿ ಹಾಲು, ಟೊಮ್ಯಾಟೊ 2 ತಗೊಂಡಿದ್ದೇನೆ, ಪಲಾವ್ ಎಲೆ 2, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು 3 ಹಸಿಮೆಣಸಿನಕಾಯಿ, ಮತ್ತೆ ಕೊನೆಯದಾಗಿ ಕಸೂರಿ ಮೇಥಿ. ಇವಾಗ ನಾನು ಟೊಮ್ಯಾಟೊ 2 ತಗೊಂಡಿದ್ದೇನೆ. 2 ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಮತ್ತು ಗೋಡಂಬಿಯನ್ನ ಗ್ರೈಂಡ್ ಮಾಡ್ತಾ ಇದ್ದೇನೆ. ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು. ಗೋಡಂಬಿ ನಾನು 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ, ಆ ಪ್ಯಾಕೆಟ್ ಅಲ್ಲಿ ಇದ್ದದಷ್ಟೆಲ್ಲ ಹಾಕಿದ್ದೇನೆ. ಇವಾಗ ಫೈನ್ ಪೇಸ್ಟ್ ಆಯಿತು. ಬಾಣಲೆ ಇಟ್ಟು ಅದು ಬಿಸಿಯಾದ ನಂತರ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕಿದ ನಂತರ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ನಾನು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೇನೆ. ಒಂದು ಮೀಡಿಯಂ ಸೈಜಲ್ಲಿ 2 ತಗೊಂಡಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇಲ್ಲ ಅಂತಂದರೆ ಅದು ಚೆನ್ನಾಗಿ ಬರೋದಿಲ್ಲ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ, ಹಸಿ ಹಸಿ ವಾಸನೆ ಬರುತ್ತೆ. ಹಾಗಾಗಿ ಕೂರ್ಮಗೆ ಯಾವಾಗಲೂ ಜಾಸ್ತಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ 2 ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಸಾಲೆಗಳನ್ನು ಹಾಕೊಳ್ಳೋಣ, ಪೌಡರ್ಗಳನ್ನು ಹಾಕೊಳ್ಳೋಣ. ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಪೆಪ್ಪರ್ ಪೌಡರ್, ಹಳದಿ ಪೌಡರ್ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಟಿದ್ದೇನೆ. ಲೋ ಫ್ಲೇಮಲ್ಲೇ ಇವಾಗ ಹುರ್ಕೊಳ್ತಾ ಇದ್ದೇನೆ. ಮಸಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿದಂತಹ ಮಸಾಲಾನ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಮತ್ತು ಗೋಡಂಬಿ ಹಾಕಿ ರುಬ್ಬಿದ್ದಲ್ಲ, ಆ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಪೇಸ್ಟ್ ಮಾಡುವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು, ಆದರೆ ನಾನಿಲ್ಲಿ ಹಾಕಲಿಲ್ಲ. ಇವಾಗ ಮಿಕ್ಸಿಯನ್ನು ಸ್ವಲ್ಪ ತೊಳೆದ್ಬಿಟ್ಟು ಅದರ ನೀರನ್ನು ಹಾಕ್ತಾ ಇದ್ದೇನೆ. ಮಿಕ್ಸಿಯ ನೀರನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಉಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಮಾಡ್ಕೋಬಹುದು. ನನಗೆ ಜಾಸ್ತಿ ಏನು ನೀರು ಬೇಡ, ಯಾಕಂದರೆ ನಾನು ನೀರು ದೋಸೆಗೆ ಮಾಡ್ತಾ ಇರೋದು. ಒಂದು 5 ರಿಂದ 6 ನಿಮಿಷ ನಾನು ಬೇಯೋದಕ್ಕೆ ಬಿಟ್ಟಿದ್ದೆ, ಅದು ಕೂಡ ಮೀಡಿಯಂ ಫ್ಲೇಮಲ್ಲಿ. ಇವಾಗ ಬಟಾಣಿಯನ್ನು ಹಾಕೊಳ್ಳೋಣ. ನೀವಿಲ್ಲಿ ಬಟಾಣಿ ಬೇಯಿಸಿದಂತಹ ನೀರನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಕೊನೆಗೆ ಹಾಕ್ತಾ ಇದ್ದೇನೆ, ಅಂದರೆ ನೋಡ್ಬಿಟ್ಟು ಹಾಕ್ತಾ ಇದ್ದೇನೆ ಎಷ್ಟು ಬೇಕಂತೇಳಿ. ಬಟಾಣಿ ಬೇಯಿಸಿದ ನೀರನ್ನು ಹಾಕೊಂಡಿದ್ದೇನೆ. ಇವಾಗ ತೆಂಗಿನಕಾಯಿಯ ಹಾಲು ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಫ್ಲೇಮನ್ನು ಹೈಯಲ್ಲಿಟ್ಟು 2 ರಿಂದ 3 ನಿಮಿಷ ನಾನು ಬೇಯೋದಕ್ಕೆ ಇಟ್ಟಿದ್ದೇನೆ. ಬಟಾಣಿ ಕೂರ್ಮ ರೆಡಿ ಆಗಿದೆ. ನನ್ನ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನೀರು ದೋಸೆ ಜೊತೆ ಬಟಾಣಿ ಕೂರ್ಮ ಸಖತ್ತಾಗಿ ಬಂದಿದೆ. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.